ಕೇಂದ್ರ ಇಲಾಖೆ ಎಂಎಸ್ಎಂಇ ಆಡಳಿತ ಮಂಡಳಿ ಸದಸ್ಯರಾಗಿ ಡಾಕ್ಟರ್ ಕೆ ನಾಗರಾಜ್ ನೇಮಕ. ಕೋಲಾರ ಭಾಗದಲ್ಲಿ ಸಂಸ್ಕರಣಾ ಘಟಕ ಸ್ಥಾಪನೆ ಹಾಗೂ ಉದ್ಯೋಗ ಸೃಷ್ಟಿಯ ಭರವಸೆ. ಕೇಂದ್ರ ಸರ್ಕಾರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ವ್ಯಾಪ್ತಿಗೆ ಒಳಪಡುವ ಆಡಳಿತ ಮಂಡಳಿಯ ಬಿ ಅಧಿಕೃತ ಸದಸ್ಯರನ್ನಾಗಿ ತಮ್ಮನ್ನು ನೇಮಕ ಮಾಡಿರುವ ಹಿನ್ನೆಲೆಯಲ್ಲಿ ನೂತನ ಸದಸ್ಯ ಡಾಕ್ಟರ್ ಕೆ ನಾಗರಾಜ್ ಅವರು ಕೇಂದ್ರ ಸರ್ಕಾರ ಹಾಗೂ ಹಿರಿಯ ನಾಯಕರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಲ್ಲದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ರೈತರ ಹಿತರಕ್ಷಣೆ ಮತ್ತು ಯುವಕರ ಉದ್ಯೋಗ ಸೃಷ್ಟಿಗೆ ಶ್ರಮಿಸುವುದಾಗಿ ವಾಗ್ದಾನ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಟ್ಟು 18 ಸದಸ್ಯರನ್ನು ಒಳಗೊಂಡಿರುವ ಈ ಪ್ರಭಾವಿ ಆಡಳಿತ ಮಂಡಳಿಯಲ್ಲಿ ಕೇಂದ್ರ ಸಂಪುಟ ಸಚಿವ ಜಿತನ್ ರಾಮ್ ಮಾಂಝಿ ಅವರು ಅಧ್ಯಕ್ಷರಾಗಿ ಹಾಗೂ ಕೇಂದ್ರ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸಹ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರೊಂದಿಗೆ ಎಂಎಸ್ಎಂಇ ಸಚಿವಾಲಯದ ಕಾರ್ಯದರ್ಶಿಗಳು, ಎಸ್ಐಡಿಬಿಐ, ಕೆವಿಐಸಿ, ಕೋರ್ ಬೋರ್ಡ್ ಹಾಗೂ ಎನ್ಎಸ್ಐಸಿನಂತಹ ದೇಶದ ಪ್ರಮುಖ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಹಿರಿಯ ಐಎಎಸ್ ಅಧಿಕಾರಿಗಳು ಸದಸ್ಯರಾಗಿದ್ದಾರೆ. ಇಂತಹ ಉನ್ನತ ಮಟ್ಟದ ಮಂಡಳಿಯಲ್ಲಿ ನಾಮನಿರ್ದೇಶನಗೊಂಡಿರುವ ಕೆಲವೇ ಬಿ ಅಧಿಕೃತ ಸದಸ್ಯರಲ್ಲಿ ತಾವು ಒಬ್ಬರಾಗಿರುವುದು ಅತ್ಯಂತ ಗೌರವದ ವಿಷಯ ಅಂದರು. ತಮ್ಮ ಈ ಮಹತ್ವದ ನೇಮಕಾತಿಗೆ ಕಾರಣರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಝಿ, ಶೋಭಾ ಕರಂದ್ಲಾಜೆ, ಲಲನ್ ಸಿಂಗ್, ರಾಮನಾಥ ಠಾಕೂರ್ ಹಾಗೂ ವಿಶೇಷವಾಗಿ ತಮ್ಮ ಬೆಂಬಲಕ್ಕೆ ನಿಂತ ಜೆಡಿಯು ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಮಹಿಮಾ ಪಟೇಲ್ ಅವರಿಗೆ ಸುಬ್ರಹ್ಮಣ್ಯ ಅವರು ವಿಶೇಷ ಧನ್ಯವಾದಗಳನ್ನು ಅರ್ಪಿಸಿದರು. ಕೋಲಾರ ಹಾಗೂ ಶ್ರೀನಿವಾಸಪುರ ಭಾಗದ ಪ್ರಮುಖ ಕೃಷಿ ಸವಾಲುಗಳು ಕುರಿತು ಮಾತನಾಡಿದ ಕೆ ನಾಗರಾಜ್ ಅವರು, ಪ್ರದೇಶದಲ್ಲಿ ರೈತರು ವ್ಯಾಪಕವಾಗಿ ಟೊಮೊಟೊ ಹಾಗೂ ಮಾವನ್ನು ಬೆಳೀತಾರೆ. ಆದರೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗದಿದ್ದಾಗ ಬೆಳೆದ ಬೆಳೆಯನ್ನ ರಸ್ತೆ ಮತ್ತು ಚರಂಡಿಗಳಲ್ಲಿ ಚೆಲ್ಲುವ ಅತ್ಯಂತ ಶೋಚನೀಯ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು ರೈತರು ಅಪಾರ ನಷ್ಟ ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಕೇಂದ್ರ ಸಚಿವರೊಂದಿಗೆ ಚರ್ಚಿಸಿ ಕೋಲಾರ ಭಾಗದಲ್ಲಿ ಟೊಮೊಟೊ ಹಾಗೂ ಮಾವಿನ ಹಣ್ಣಿನಿಂದ ಪಲ್ಪ್ ಮತ್ತು ಜ್ಯೂಸ್ ತಯಾರಿಸುವ ಸರ್ಕಾರಿ ಮಟ್ಟದ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಶ್ರಮಿಸುವುದಾಗಿ ಹೇಳಿದರು. ಈ ರೀತಿಯ ಸಂಸ್ಕರಣಾ ಘಟಕಗಳು ಆರಂಭವಾಗೋದ್ರಿಂದ ಕೇವಲ ರೈತರಿಗೆ ಉತ್ತಮ ಬೆಲೆ ಸಿಗೋದು ಮಾತ್ರವಲ್ಲದೆ ಸ್ಥಳೀಯವಾಗಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ. ಜೊತೆಗೆ ಶ್ರೀನಿವಾಸಪುರ ಭಾಗದ ಪ್ರಸಿದ್ಧ ಮಾವಿನ ತಳಿಯ ಸುವಾಸನೆ ಮತ್ತು ರುಚಿಯನ್ನು ದೇಶ ಹಾಗೂ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಪ್ರಸರಿಸಲು ಸಾಧ್ಯವಾಗ್ತದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ತಮಗೆ ಲಭಿಸಿರುವ 2 ವರ್ಷಗಳ ಸೇವಾವಧಿಯಲ್ಲಿ ಯಾವುದೇ ಲಂಚ ಅಥವಾ ಅಪೇಕ್ಷೆ ಇಲ್ಲದೆ ಭ್ರಷ್ಟಾಚಾರ ರಹಿತ ಹಾಗೂ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುವುದಾಗಿ ಸುಬ್ರಹ್ಮಣ್ಯ ತಿಳಿಸಿದರು. ಉದ್ಯಮಿಗಳು, ಯುವಕರು ಮತ್ತು ಮಹಿಳೆಯರು ತರಬೇತಿ ಹಾಗೂ ನೂತನ ಯೋಜನೆಗಳ ನೆರವಿಗಾಗಿ ಬಂದಾಗ ಪಕ್ಷಾತೀತವಾಗಿ ಬೆಂಬಲ ನೀಡಿ ಈ ಹುದ್ದೆಗೆ ಸಂಪೂರ್ಣ ನ್ಯಾಯ ಒದಗಿಸುವುದಾಗಿ ಅವರು ಈ ಸಂದರ್ಭದಲ್ಲಿ ಪುನರುಚ್ಚರಿಸಿದರು. ಈ ಸಂದರ್ಭದಲ್ಲಿ ಎಸ್ಎಂ ವೆಂಕಟೇಶ್, ಅಮರೇಶ್, ಬೈರೇಗೌಡ, ಡಾಕ್ಟರ್ ಸಹನಾ, ಮುಖಂಡರು ಹಾಗೂ ಡಾಕ್ಟರ್ ನಾಗರಾಜ್ ಅವರ ಅಭಿಮಾನಿಗಳು ಹಾಜರಿದ್ದರು. ಇವತ್ತು ಏನು ನನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಎಂಎಸ್ಎಂಇಗೆ ಗವರ್ನೆನ್ಸ್ ಕೌನ್ಸಿಲ್ನ ಮೆಂಬರ್ ಆಗಿ ಮಾಡಿರ್ತಕ್ಕಂಥ ಶ್ರೀಯುತ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಜಿಯವರಿಗೆ, NDA ಸರ್ಕಾರದ ಮುಖ್ಯ ರೂವಾರಿಗಳು ಹಾಗೂ ಬಿಹಾರ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಪ್ರಸ್ತುತ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥ ಶ್ರೀಯುತ ನಿತೀಶ್ ಕುಮಾರ್ ಅವರಿಗೆ, MSME ಖಾತೆಯ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಿತನ್ ರಾಮ್ ಮಾಂಝಿ ಅವರಿಗೆ, ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ MSME ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಮೇಡಮ್ ಅವರಿಗೆ, ಮುಖ್ಯವಾಗಿ ನನ್ನ ಈ ಹುದ್ದೆಗೆ ಕಾರಣಕರ್ತರಾಗಿ ಇಲ್ಲಿಂದ ನನ್ನನ್ನು ಶಿಫಾರಸು ಮಾಡಿರ್ತಕ್ಕಂಥ ಮಹಿಮಾ ಪಟೇಲ್ ಸರ್ ಅವರಿಗೆ, ಜೊತೆಗೆ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಲಲನ್ ಸಿಂಗ್ ಅವರಿಗೆ, ಮತ್ತೋರ್ವ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ರಾಮನಾಥ್ ಠಾಕೂರ್ ಅವರಿಗೆ, JDU ಪಕ್ಷದ ಕರ್ನಾಟಕದ ಇನ್ಚಾರ್ಜ್ ಆಗಿರ್ತಕ್ಕಂಥ ಮನೀಶ್ ಕುಮಾರ್ ವರ್ಮಾ ಅವರಿಗೆ, ನಮ್ಮ JDU ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಸಂಜಯ್ ಜಾರ್ ಅವರಿಗೆ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ, ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಈ ಒಂದು ನನ್ನ ಜವಾಬ್ದಾರಿ ಕೇವಲ 2 ವರ್ಷಗಳಿರೋದ್ರಿಂದ 2 ವರ್ಷಗಳ ಮಟ್ಟಿಗೆ ನನ್ನನ್ನು ನೇಮಕ ಮಾಡಿದ್ದಾರೆ. ಆ 2 ವರ್ಷದಲ್ಲಿ ಈಗಾಗಲೇ ನಾನು ಸುಮಾರು ಒಂದು 18 ವರ್ಷಗಳಿಂದ KVSA ಮುಖಾಂತರ ನಮ್ಮ NGOದ ಮುಖಾಂತರ ಭಾಳಷ್ಟು ಜನ ನಿರುದ್ಯೋಗ ಯುವಕ ಯುವತಿಯರಿಗೆ GVY ಗ್ರಾಮೀಣ ವಿಕಾಸ್ ಯೋಜನೆ ಅಡಿಯಲ್ಲಿ ಭಾಳಷ್ಟು ಜನಕ್ಕೆ
ಉಚಿತವಾಗಿ 10 ದಿನಗಳ ಕಾಲ ಟ್ರೈನಿಂಗನ್ನು ಕೊಟ್ಟು ಆ ಜೊತೆಗೆ ಉಚಿತವಾಗಿ ಮಿಷನರಿಗಳನ್ನು ಕೊಡೋದು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಇದನ್ನೆಲ್ಲ ಗುರುತಿಸಿ ಇವತ್ತು ನನಗೆ ಜವಾಬ್ದಾರಿ ನೀಡಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ನಾನು ಇದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಯುವಕರಿಗೆ ಉಚಿತ ತರಬೇತಿಗಳನ್ನು ಕೊಡೋದ್ರ ಮುಖಾಂತರ ಮತ್ತು ಏನು ಪ್ರಾಜೆಕ್ಟ್ಸ್ ಇದೆ ಆ ಪ್ರಾಜೆಕ್ಟ್ಸ್ನೆಲ್ಲನೂ ಪ್ರಾಮಾಣಿಕವಾಗಿ ನಾನು ಅತ್ಯಂತ ವೇಗದಲ್ಲಿ ಅಂದರೆ ಭಾಳ ಫಾಸ್ಟಾಗಿ ಈ ಕೆಲಸಗಳನ್ನ ಪ್ರಾಜೆಕ್ಟ್ಗಳೆಲ್ಲ ಮಾಡೋದಕ್ಕೆ ನಾನಲ್ಲಿ ಶಿಫಾರಸು ಮಾಡ್ತೀನಿ. ನನಗೆ ಮುಖ್ಯವಾಗಿ ಏನಪ್ಪ ಅಂದರೆ ಕೋಲಾರ ಭಾಗದಲ್ಲಿ ಒಂದು ಟೊಮೆಟೊ ಮತ್ತು ಮ್ಯಾಂಗೋ ಸಂಸ್ಕರಣಾ ಘಟಕಗಳನ್ನು ತರಬೇಕಂತ ಭಾಳಷ್ಟು ಆಸೆ ಇದೆ. ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಮತ್ತು MOS ಮೇಡಮ್ ಹತ್ರ ಮಾತಾಡಿ ನಾನು ಈ ಒಂದು ಕೋಲಾರ ಭಾಗಕ್ಕೆ ಒಂದು ಟೊಮೆಟೊ ಮತ್ತು ಮ್ಯಾಂಗೋ ಅಂದರೆ ಮಾವಿನ ಸಂಸ್ಕರಣಾ ಘಟಕಗಳನ್ನು ತಂದು ಇಲ್ಲಿರ್ತಕ್ಕಂಥ ಭಾಳಷ್ಟು ಯುವಕ ಯುವತಿಯರಿಗೆ ಈ ಉದ್ಯೋಗವನ್ನು ಕಲಿಸೋದೇ ಈ ಒಂದು ಯೋಜನೆಯ ಉದ್ದೇಶ ಆಗಿದೆ. ಹಾಗಾಗಿ ನಾನು ಇದನ್ನು ಈ ಒಂದು ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಸದುಪಯೋಗ ಪಡಿಸ್ಕೊಳ್ತೀನಿ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.